ಹಾಯ್ ಎಲ್ಲರಿಗೂ, ನಾನು ರೀಸೆಂಟ್ ಆಗಿ ಮೋಸ್ಟ್ ಟ್ರೆಂಡಿಂಗ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ದೆ. ಅದ್ ಬಂದು ಕಾಗಿ ಹೇರ್ ಲಿಕ್ವಿಡ್ ಅಂತ. ಇದು ಕಾಗಿಯ ಹೇಲ್ ಇಂದ ಮಾಡಿರೋದು. ಈ ಪ್ರಾಡಕ್ಟ್ ನ ನಿಮ್ ಮುಖಕ್ಕೆ ಮತ್ತೆ ಬ್ಯಾಕ್ ಸೈಡ್ ದಿನಕ್ಕೆ 3 ಸರ್ತಿ ಹಚ್ಕೋಬೇಕು. ಅದರಿಂದ ನಿಮ್ಗೆ ಸನ್ ಡಾರ್ಕ್ ಸರ್ಕಲ್, ಸನ್ ಟ್ಯಾನ್, ಪಿಂಪಲ್, ಮುಖದಲ್ಲಿರೋ ತೆಗುದಿಮಿ, ಡಾರ್ಕ್ ಸ್ಪಾಟ್ ಮತ್ತೆ ನಿಮ್ ಬೇದಿ ನೀರಕ್ಕೆ ಹಾಕ್ತಿದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಫುಲ್ ಕ್ಲಿಯರ್ ಮಾಡುತ್ತೆ. ಕಷ್ಟಪಟ್ಟು ತಿನ್ಕೋ ಅವಶ್ಯಕತೆನೇ ಇಲ್ಲ. ಹೋಗ್ ಕುಂತ ತಕ್ಷಣ ಸಲೀಸಕ್ ತಪ್ಪ ಅಂತ ಗಟ್ಟಿ ಬೀಳ್ತಾ ಇರುತ್ತೆ. ಆಯ್ತು. ಆಮೇಲೆ ಮತ್ತೆ ಇದನ್ನ ಬೋತ್ ಮೆನ್ ಅಂಡ್ ವುಮೆನ್ ಇಬ್ರು ಯೂಸ್ ಮಾಡಬಹುದು. ಹೌದು, ಇಬ್ರು ಬಳಸಬಹುದು. ಮತ್ತೆ ಯಾವ ಏಜ್ ಗ್ರೂಪ್ ಅವರಾದ್ರೂ ಬಳಸಬಹುದು. 18 ವರ್ಷದ ನಂದಿನಿಂದ ಹಿಡಿದು 90 ವರ್ಷದ ಫಕೀರಪ್ಪನ ಮಟ್ಟ ಎಲ್ಲರೂ ಈ ಪ್ರಾಡಕ್ಟ್ ನ ಯೂಸ್ ಮಾಡಬಹುದು. ಮತ್ತೆ ಕೋಗಿಲೆ ಹೇರ್ ಲಿಕ್ವಿಡ್, ಬಾತ್ಕೋಳಿ ಹೇರ್ ಲಿಕ್ವಿಡ್ ಅಂತ ಮಾರ್ಕೆಟ್ ಅಲ್ಲಿ ತುಂಬಾನೇ ಫೇಕ್ ಪ್ರಾಡಕ್ಟ್ಸ್ ಇದೆ. ನಿಮ್ಗೆ ಒರಿಜಿನಲ್ ಕಾಗೆ ಹೇರ್ ಲಿಕ್ವಿಡ್ ಬರೀ ಸಿಗೋದು www.kagehairliquid.com ವೆಬ್ಸೈಟ್ ಅಲ್ಲಿ ಮಾತ್ರ. ಅಲ್ಲಲ್ಲಲ್ಲಲ್ಲ ನಿಮಗೆ ಪ್ರಾಡಕ್ಟ್ ಬೇಕಿದ್ರೆ ಅವ್ರ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡಿ ಅಂತ 3 ಸಲ ಕಿರುಚ್ರಿ, ನಿಮ್ ಆರ್ಡರ್ ಕನ್ಫರ್ಮ್ ಆಗಿರುತ್ತೆ. ಎವ್ರಿಥಿಂಗ್ ಇಸ್ ಟೆಂಪರರಿ. ಆದ್ರೆ ನಿನ್ನ ಈ ಕೆಲ್ಸಕ್ಕೆ ಬರ್ಲಾರ್ ಕಿತ್ತೋ ಶೇರ್ ಬಟನ್ ಶೋಕಿ ಐತಲ್ಲ, ಅದು ಮಾತ್ರ ಪರ್ಮನೆಂಟ್. ಬರೀ ಇಂಥದೆಯಾ ಗೈಸ್, ನೀವೇನಾದ್ರೂ ಗೋವಾಗೆ ಬಂದು ಬ್ರೇಕ್ಫಾಸ್ಟಿಗೆ ಹೋದ್ರೆ ಕಾಫಿ ಬದಲು ಬಿಯರ್ ತಗೊಳ್ಳಿ. ಯಾಕೆ ಅಂದ್ರೆ ಕಾಫಿ 180, ಬಿಯರ್ 130. ಗಾಯ್ಸ್, ನೀವೇನಾದ್ರೂ ಒಟ್ಟಿಗೆ ಅನ್ನ ತಿಂತಿದ್ದೀರಂದ್ರೆ ಅದು ಬಿಟ್ಟು ಇನ್ಮೇಲಿಂದ ಮಣ್ಣು ತಿನ್ರಿ, ಯಾಕಂದ್ರೆ ಫ್ರೀ ಆಗಿ ಸಿಗುತ್ತೆ. ತಿಂಗಳಿಗೆ ಒಂದೇ ಒಂದ್ಸಲಿ ಸ್ನಾನ ಮಾಡ್ತಾರಲ್ಲ, ಅವರು ನಿಮ್ ಶೇರ್ ಲಿಸ್ಟ್ ಅಲ್ಲಿರೋ ಸೆಕೆಂಡ್ ಪರ್ಸನ್. ಅಲ್ಲ, ಶೇರ್ ಲಿಸ್ಟ್ ಆಗಿರೋ ಸೆಕೆಂಡ್ ಪರ್ಸನ್ ಅದು ನಂದೇ ಸೆಕೆಂಡ್ ಅಕೌಂಟ್. ಹೌದು, ಒಪ್ಕೊಂತೀನಿ. ನಾ ತಿಂಗಳಿಗೆ ಒಂದೇ ಸಲ ಸ್ನಾನ ಮಾಡ್ತೀನಿ. ಯಾಕಂತಂದ್ರೆ ಮಾಡಕ್ ಬೇಸರ. ಬೆಂತಿಕ್ತಾ ಹೇಳಿ ನೀನ್ ಬಂದು ದಿನ ಸ್ನಾನ ಮಾಡ್ತೀನಿ. ಹಲೋ ಗಾಯ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ಸಖತ್ತಾಗಿದ್ದೀನಿ. ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಎಂಡ್ ವರ್ಗು ನೋಡ್ರಿ ಅಂತ ಹೇಳ್ತಾ, ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಆಗ್ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಹೌದು, ನಾನು ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ಮನ್ಸಿಂದ ಚೆನ್ನಾಗಿರೋ ಮಕ್ಕಕ್ಕೇನು ಫಿಲ್ಟರ್ ಹಾಕೋಬಹುದು. ಮೋಸ್ಟ್ಲಿ ಅಣ್ಣನು ಮನ್ಸಿಂದ ಚೆನ್ನಾಗಿಲ್ಲ ಅಂತ ಕಾಣಿಸುತ್ತೆ, ಯಾಕಂದ್ರೆ ತಾನು ಫಿಲ್ಟರ್ ಹಾಕೊಂಡು ವಿಡಿಯೋ ಮಾಡ್ತಾವನೆ. ನನಗೀಗೋ ಇಲ್ಲ, ನಂಗ್ ನಾಚಿಕಿಲ್ಲ. ನೀನ್ ಮಾತಾಡು, ನಾನ್ ಮಾತಾಡಿದ್ರೆ ನಾನು ಮಾತಾಡ್ತೀನಿ. ಓ, ನೀನ್ ಸುಮ್ನೆ ಇರು, ನಾನು ಸುಮ್ನೆ ಇರ್ತೀನಿ. ನಾನ್ ಹೇತಾಡಿದ್ರ ನೀನೇನ್ ಮಾಡ್ತೀಯ ಅವಾಗ? ಅಲ್ಲ, ಅದು ನಮಗ್ ಗೊತ್ತಿರೋದೇ. ನೀನೇನ್ ಹೇಳೋ ಅವಶ್ಯಕತೆ ಇಲ್ಲ. ಮರ್ತ್ಬಿಟ್ಟೆ. ಹಂಗೆಲ್ಲ ಮರೆಯಕ್ ಹೋಗ್ಬೇಡ. ತಲೆಗಿಟ್ಕ ಇನ್ನೊಂದ್ಸರ್ತಿ, ಆಯ್ತಾ? ಈ ಲೈನ್ ನನ್ನ ಹುಡ್ಗಂಗೆ, ಎಷ್ಟನೇ ಹುಡ್ಗನ್ಗೆ? ನನ್ನ ತುಂಬಾ ನಂಬಿದ್ಯಾ ಅಲ್ಲ. ಲಾಸ್ಟಿಗೆ ಕೊಡೋದವಳು ಚಂಬೆ ನಿಂಗೆ. ಹೌದಿಲ್ಗು? ಕರೆಕ್ಟ್ ಆಗಿ ಹೇಳು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಮ್ಮ ಅಮ್ಮಗೊಂದು ಸೊಸಿ ಬೇಕಂತ ಇದ್ರು ನೋಡಿ. ಇಲ್ಲೊಬ್ಬ ಕುಡಿಗೆ ಎದಾಳ, ಆಕಿಗೆ ಬಿಯರ್ಡ್ ಇರ್ಬೇಕಂತೆ, ಗಡ್ಡ ಇರ್ಬೇಕಂತ. ಈ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ, ಹಂಗಿದ್ರ ಅಷ್ಟೇ ಅಂತ ಕುಪ್ಕಣದ. ಶೋರ್ ಪಕ್ಕ ಇರ್ಲೇಬೇಕು, ಇಲ್ಲ ರಿಸಲ್ಟ್. ಆಗ ನೋಡಿ, ಹಿಂಗೈತ್ ಸಮಸ್ಯೆ. ಡೈರೆಕ್ಟ್ ರಿಸಲ್ಟೇ ಅಂತೆ, ಗಡ್ಡ ಇಲ್ಲ ಅಂದ್ರೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಉಗುಳು ಹಚ್ಕೊಂಡ್ ಕರ್ಕೊಂಡು ಆಮೇಲೆ ಬಾ ಆಡಿಷನ್ಗೆ. ಬನ್ನಿ ಬರ್ತಾ ನೋಡ್ರಿ. ಇದ್ರಲ್ಲಿ ನಂದೇನಿಲ್ಲಪ್ಪ ನೋಡೋದು, ಅವಳು ನೋಡ್ಬೇಕು ನಿಂದು. ಅದಕ್ಕೆ ನೆಕ್ಸ್ಟ್ ಟೈಮ್ ಗಡ್ಡ ಬಿಟ್ಕೊಂಬ, ಆಯ್ತಾ? ನನ್ನಮ್ಮನಿಗೆ ಸೊಸೆ ಬೇಕಂತೆ. ಓ, ನೀವು ಆಡಿಷನ್ ಕೊಡಕ್ ಬಂದಿರಾ? ಹಂಗಂದ್ರೆ ನಿಮ್ ಬಿಯರ್ಡ್ ಚೆಕ್ ಮಾಡ್ಬೇಕಲ್ಲ. ಅಕ್ಕಡ್ 4 ಇದಾವೆ, ಬಟ್ ಬಿಯರ್ಡ್ ಅದಾವನ್ನಂಗಾತು. ಓಕೆ, ಯು ಆರ್ ಸೆಲೆಕ್ಟೆಡ್. ಯಾರಾದ್ರೂ ಇದ್ರೆ ಫೋಟೋ ಕಳಿಸಿ. ಅಯ್ಯೋ, ಒಬ್ರು ಇಲ್ಲಿ ಮುನ್ನೋಡ್ ಒಪ್ಪಿದ್ದಾರೆ. ಫೋಟೋ ಯಾಕೆ 18 ನಿಮಿಷದ ವಿಡಿಯೋನ ಕಳಿಸ್ತೀನಿ ನೋಡ್ರಿ ಅವ್ರದ್ದು. हाय फ्रेंड लोग, देख सकते हैं बहुत ही प्यारा सब लोग बैठे हुए, और मुझे इस बार खिड़की वाली सीट मिली है. ನಿನಗೇನ್ ಬಂದದ್ ಬೇ? ಯಾರಿಗ್ ಬರ್ಲಾರ್ದು ಮಾತಿಗೆ ಮುಂಚೆ ಹ್ಞೂ ಅಂತೆಲ್ಲ. ನಿನ್ ಬಸ್ರಿದ್ದಾಗ ನಿಮ್ಮ ಅಮ್ಮ ಏನಾದ್ರು ಟ್ರೈನಿಂದ ಬಸ್ಸಿಂದ ಹಾರ್ನ್ ಏನಾದ್ರು ನುಂಗಿದ್ಲನ? ನನಗೂ ಅದೇ ಡೌಟ್. मैं बहुत खुश हूँ, मुझे खिड़की वाली सीट मिली है. ಆ ಕಿಟಕಿಗಳಿಂದಾನೆ ತೂರ್ಕೊಂಡ್ ತಳಕ್ ಬಿದ್ಬಿಡು ಸುಮ್ನೆ. ನಿಮ್ಮೋನ್ ನೋಡಿ, ನಮ್ಮ ಹೊಲದಲ್ಲಿ ಮೇಯಿ ಅಂತ ಹೇಳಿದ್ರೆ ಬೇರೆಯವ್ರ ಹೊಲಕ್ ಬಂದ್ಬಿಟ್ಟೈತೆ ನಮ್ಮನೆ ಕರ. ಅಯ್ಯೋ ಹೌದಲ್ಲ, ಮೋಸ್ಟ್ಲಿ ನೀವು ಅದಕ್ಕೆ ಹೊಟ್ಟಿ ತುಂಬಾ ಊಟ ಹಾಕಿಲ್ಲ ಅನ್ಸುತ್ತೆ. ನೋಡಿ, ಓಡ್ತಾ ಇರೋದ ನನ್ ಕಂಡ್ರೆ ಸಾಕು ಓಡೋಯ್ತಾ ಅದೇ. ನಿಜವಾಗ್ಲೂ ಎಷ್ಟು ಫಾಸ್ಟ್ ಆಗಿ ಓಡುಂಟೈತಲ್ರಿ, ಕಣ್ಣಿಗೆ ಕಾಣಿಸ್ತಿಲ್ಲ. ಏಯ್ ಬಾ, ನಮ್ ತೋಟಕ್ಕೆ ಹೋಗೋಣ ಬಾ. ನೀವ್ ಹಂಗ್ ವಿಡಿಯೋ ಮಾಡ್ಕೊಂಡು ನಮ್ ತೋಟಕ್ಕೆ ಹೋಗೋಣ ಬಾ ಅಂದ್ರೆ ಅದು ದೇವ್ರಣೆಗೆ ಬರಂಗಿಲ್ಲ. ಇನ್ನೊಂದ್ 2 ಕಿಲೋಮೀಟರ್ ಓಡಿಸ್ಕೊಂಡು ಹೋಗ್ತದ ನೋಡ್ರಿ. ಮೊಬೈಲ್ ಆಫ್ ಮಾಡ್ಕೊಂಡು ಕರ್ಕೊಂಡು ಹೋದ್ರೆ ಬರ್ತದ ಅಷ್ಟೇ. 4 ಮಂದಿ ಎಗ್ಲ ಮ್ಯಾಲ ನಿನ್ನ ಹೊರಲಿ. ಇವಾಗ ನೀನ್ ಮುನ್ನೋಡಿ ಗಾಡಿ ಹೊಡೆದಿಲ್ಲ ಅಂದ್ರೆ ಅದೇ 4 ಜನ ನಾಳೆ ನಿನ್ನ ಹೊರ್ತಾರ ನೋಡು. ಡೆಂಗೆ ನಕ್ಕ ನಾಲಿಗೆ ಸೌಂಡ. ಯವ್ವ, ರೋಡ್ ನೋಡ್ಕೊಂಡ್ ಗಾಡಿ ಹೊಡಿಬೇ. ನಿನ್ನ ಮನಿ ಮುಂದ ಕೇಳಿ ಬರಲಿ.
ನೀನು ಅವ್ರ ಮನೆ ಮುಂದೆ ನಾಳೆ ಏನೇನಾಗುತ್ತಂತ ಬಯಸೋ ಕುಂತಿಲ್ಲ, ಅದು ಅವ್ರಿಗೆ ಆಗುತ್ತಿಲ್ಲ ಗೊತ್ತಿಲ್ಲ. ನಿನ್ ಮೊಬೈಲ್ ನ ಜಾಬ್ನಾಗ ಇಟ್ಕೊಂಡು ಗಾಡಿ ಹೊಡಿಲಿಲ್ಲ ಅಂತಂದ್ರೆ ನಾಳೆ ನಿಮ್ಮ ಮನೆ ಮುಂದೆ ಪಕ್ಕ ಆಗುತ್ತದ. ಹಾಗಂತ ನಿಮಗ್ ಚೆನ್ನಾಗ್ ಗೊತ್ತು ಅಂತ ನನ್ಗೂ ಚೆನ್ನಾಗ್ ಗೊತ್ತು. ಮತ್ತೆ ಗೊತ್ತಿದ್ಮೇಲೂ ಈ ತರ ಯಾಕೆ ಮಾಡ್ತಿದ್ದೀರಾ? ಜೀವನ ತುಂಬಾನೇ ಚಿಕ್ಕದು ಅಂತ ಈ ತರ ಎಲ್ಲ ಸರ್ಕಸ್ ಮಾಡೋದ? ಏನ್ರಿ ನೀವು? ಆಯ್ತು ಬಿದ್ರೆ ನಿಮಗೆ ಅಲ್ಲಿ ಪೆಟ್ಟಾಗೋದು, ನಮಗೆ ಯಾಕೆ ಬೇಕು ಬಿಡ್ರಿ. ಮತ್ತೆ ಯಾಕೆ ತಲೆ ಕೆಡಿಸ್ಕೋತೀರಾ? ಏನೋ ಒಂದ್ ಮಾನವೀಯತೆ ದೃಷ್ಟಿ ಇಟ್ಕೊಂಡು ಹೇಳಿದ್ವಿ, ಆಯ್ತು ಬಿಡ್ರಿ, ನಮ್ದೇ ತಪ್ಪಾತ್, ನಮ್ ಚಪ್ಲಿ ತಾಂಡ್ ನಾವೇ ಹೊಡ್ಕಂತೀವಿ ಹೇಳಿದ್ದಕ್ಕ. ನನ್ನ ಮಾತು ಯಾರು ಕೇಳ್ತಾರ? ಜನಗಳಿಗೆ ಬುದ್ಧಿ ಹೇಳಿ ಹೇಳಿ ನನ್ನ ಲೈಫೇ ಹಾಳಾಗ್ಬಿಡ್ತು. ಅಷ್ಟೆಲ್ಲ ಆದ್ರೂ ಇವ್ನಿಗಿನ್ನ ತಿಂಡಿ ಬಗೆರ್ದಿಲ್ಲ ಅಂತ ಕಾಣಿಸುತ್ತೆ ನೋಡ್ರಿ. ಸಾವಿರನೋ ಲಕ್ಷನೋ ದಂಡ ಕಟ್ಟಿ ಸ್ಟೇಷನ್ ಅಲ್ಲಿ ಈ ತರ ಫೋಟೋ ಶೂಟ್ ಮಾಡಿಸ್ಕೊಂಡು ಇನ್ನೂ ಎರಡು ತಿಂಗಳಾಗಿಲ್ಲ, ಮತ್ತೆ ಐತಿಹಾಸಿಕ ಸ್ಥಳಗಳ ಹತ್ರ ನೋಡ್ರಿ ಕಪಿ ಚೇಷ್ಟೆ ಸ್ಟಾರ್ಟ್ ಆಯ್ತು ಒಂದು. ನನ್ನ ಮಗನೇ ನಿನ್ ತಲೆ ಕಿಡ್ನಿದ್ಯಾ? ಆಮೇಲೆ ದರ್ವೇಸಿ ನನ್ನ ಮಗನೇ, ಕಚ್ಚಡ ನನ್ನ ಮಗನೇ, ಲೋಪ ನನ್ನ ಮಗನೇ, ಗಾಂಡ ನನ್ನ ಮಗನೇ. ಹುಲಿ ಸ್ನೇಹ ಮಾಡ್ಬೇಕು, ಕತ್ತೆ ಸ್ನೇಹ ಅಲ್ಲ. ಯಾವ್ದಿದು ಹೊಸ ಪ್ರತಿಭೆ? ಎಷ್ಟು ನ್ಯಾಚುರಲ್ ಆಗಿ ಮಾಡ್ತಿ ಗುರು ಆಕ್ಟಿಂಗು. ಹಿಂಗಂದೆಲ್ಲ ಅದು ಸಖತ್ತಾಗಿತ್ತು. ಆಯ್ತು ಬಿಡು. ಈ ಊರ್ನ ಯಾವ ಪಟ್ಟಿ ಮಗನ ಬಾಯಿಂದಾನು ನನ್ನ ಹೆಸರು ಬಂದಿಲ್ಲ. ವಾ ವಾಟ್ ಎ ಡೈಲಾಗ್ ಡೆಲಿವರಿ. ಅವನು ಎಕ್ಸ್ಪೈರ್ ಆಗ್ಬಿಟ್ರು ಗುರು. ಇಲ್ಲಿ ನಿನ್ ಎಕ್ಸ್ಪ್ರೆಷನ್ಸ್ ನೋಡಿ ನಿಜ ಹೇಳ್ತೀನಿ, ನಂಗಂತೂ ಸೂರ್ಯವಂಶ ಮೂವಿಲಿ ಉಳ್ದಿರೋ ಗಸಗಸೆ ಪಾಯಸ ಕುಡ್ದಷ್ಟೇ ಸಂತೋಷ ಆಯ್ತು ಇವತ್ತು ನಿನ್ನ ನೋಡಿ. ಸೊ ನೋಡಿದ್ರಲ್ಲ ಗಾಯ್ಸ್, ಇವತ್ತಿಗೆ ಇಷ್ಟು ಸಾಕು. ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ಮತ್ತೆ ಇದೇ ತರ ಇನ್ನೇನೋ ಹೊಸದಾಗಿ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡ್ರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. Who the hell cares? Who the hell cares? Bloody 2000 rupees is banned or Lauda is banned or whatever it is.